ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಡಬೇಕಾ ಕೊಡಬಾರದಾ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಂಘ ಸಂಸ್ಥೆಗಳು ಅನುಮತಿ ಪಡೆಯುವ ಬಗ್ಗೆ ಆದೇಶ ಆಗಿದೆ. ಅದರಂತೆ ಆರ್ಎಸ್ಎಸ್ ಕೂಡ ಅನುಮತಿ ಪಡೆಯಬೇಕು. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಚಿತ್ತಾಪುರದ ಆರ್ಎಸ್ಎಸ್ ವರ್ಸಸ್ ದಲಿತ ಪ್ಯಾಂಥರ್ಸ್ ಸಂಘಟನೆಗಳ ಸಮರದ ವಿಚಾರವಾಗಿ ಅದರಂತೆ ಆರ್ಎಸ್ಎಸ್ ಕೂಡ ಅನುಮತಿಯನ್ನು ಪಡಿಬೇಕು. ಆರ್ಎಸ್ಎಸ್ಗೆ ಏನು ಪ್ರತ್ಯೇಕ ಕಾನೂನುಗಳಿಲ್ಲ. ಸಂಘರ್ಷ ನಡೆಯುತ್ತಿರುವ ಬಗ್ಗೆ ಗೊತ್ತಿಲ್ಲ ನನಗೆ, ಅಲ್ಲೇನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇದು ಯಾರು ಹೇಳ್ತಾ ಇರೋದು? ಗೃಹ ಸಚಿವರು. ಸಂಘದವರು ಅನುಮತಿ ಕೇಳಿದ್ದಾರೆ, ಬೇರೆ ಸಂಘಟನೆಗಳು ಕೂಡ ಕೇಳ್ತಾ ಇದ್ದಾವೆ. ಸ್ಥಳೀಯ ಆಡಳಿತ ಸುತ್ತೋಲೆ ಆಧರಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಸ್ಥಳೀಯ ಆಡಳಿತ ಅಂದರೆ ಅಲ್ಲಿನ ಜಿಲ್ಲಾಧಿಕಾರಿ. ನಮ್ಮ ಸುತ್ತೋಲೆಯಲ್ಲಿ ಎಲ್ಲೂ ಆರ್ಎಸ್ಎಸ್ ಅನ್ನುವ ಶಬ್ದ ಬಂದಿಲ್ಲ. ನಾವು ಆರ್ಎಸ್ಎಸ್ ಅನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಆದೇಶ ಮಾಡಿಲ್ಲ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಸಂಘರ್ಷ ಆಗಬಾರದು ಅಂತ ನಿಯಮ ಹಾಕಿದ್ದೀವಿ. ಶಾಲಾ ಕಾಲೇಜುಗಳಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶ. 2013 ಶೆಟ್ಟರ್ ಸಿಎಂ ಆಗಿದ್ದಾಗ ಶಾಲಾ ಚಟುವಟಿಕೆಗಳಿಗಾಗಿಯೇ ಆದೇಶ ಮಾಡಿದ್ರು. ಅದನ್ನೇ ನಾವು ಪುನರ್ ಪರಿಶೀಲನೆ ಮಾಡಿ ತಂದಿದ್ದೇವೆ. ರಾಜ್ಯದ ಗೃಹ ಸಚಿವರು ಹೇಳ್ತಾ ಇರೋದು ಸಮಸ್ಯೆ ಬಂದಾಗ ಪರಿಹಾರ ಕಂಡುಕೊಳ್ಳಬೇಕು, ಅದನ್ನೇ ಮಾಡ್ತಾ ಇದ್ದೀವಿ. ಸಂಘ ಪಥಸಂಚಲನದಿಂದ ಈ ಗೊಂದಲ ಶುರುವಾಗಿರಬಹುದು, ಆದರೆ ತೊಂದರೆ ಆಗಬಾರದು. ರಾಜ್ಯದಲ್ಲಿ ಶಾಂತಿ ಸಮಾಧಾನ ನಿರ್ಮಾಣ ಆಗಬೇಕು. ಇದು ಗೃಹ ಸಚಿವರು ಹೇಳ್ತಾ ಇರೋದು. ನಾವು ಆರ್ಎಸ್ಎಸ್ ಅನ್ನ ಪ್ರತ್ಯೇಕವಾಗಿ ಗಮನದಲ್ಲಿಟ್ಕೊಂಡು ಈ ನಿರ್ಧಾರವನ್ನ ಮಾಡಿಲ್ಲ ಅಲ್ರಿ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ ನಂತರ ನೀವು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೀರಿ ಅನ್ನುವುದಾದರೆ ನಿಮ್ಮ ದೃಷ್ಟಿಯಲ್ಲೂ ನಿಮ್ಮ ತಲೆಯಲ್ಲೂ ಆರ್ಎಸ್ಎಸ್ ಇದೆ ಎನ್ನುವುದು ಮಾತ್ರ ಅರ್ಥ ಆಗೋದು. ಯಾಕೆ ಈ ಹಿಂದೆ ಈ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ? ಆರ್ಎಸ್ಎಸ್ ಪರೇಡಿನ ವಿಚಾರಗಳು ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಾಗ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಲ್ಲ, ಸಿದ್ದರಾಮಯ್ಯರ ಸಚಿವಾಲಯಕ್ಕೆ, ಅರ್ಥಾತ್ ಸಿದ್ದರಾಮಯ್ಯರ ಕಾರ್ಯದರ್ಶಿಗೆ ಹೋಗುತ್ತೆ ಆ ಪತ್ರ. ಆ ಪತ್ರದಲ್ಲಿ ಬರೆದಿದ್ದೇನು? ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆಯನ್ನ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿದ್ರು ಯಾರು? ಪ್ರಿಯಾಂಕ್ ಖರ್ಗೆ ಅವರು. ಭಾರತದಲ್ಲಿ 3 ಬಾರಿ ಬ್ಯಾನಿಗೆ ಒಳಗಾಗಿರುವ ಸಂಘಟನೆ ಆರ್ಎಸ್ಎಸ್ ಅನ್ನೋದನ್ನು ಕೂಡ ಅವರು ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿದ್ರು. ಆದರೆ ಇವತ್ತು ಗೃಹ ಸಚಿವರು ಕೊಟ್ಟ ಸ್ಟೇಟ್ಮೆಂಟಿಗೂ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರದ ಬೆನ್ನಲ್ಲೇ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೂ ಆಭಾಸ ಅನ್ನಿಸ್ತಾ ಇದೆ. ಗೃಹ ಸಚಿವರು ಹೇಳ್ತಾರೆ, ನಮ್ಮ ತಲೆಯಲ್ಲಿ ಆರ್ಎಸ್ಎಸ್ ಅನ್ನೋ ಪ್ರತ್ಯೇಕ ದೃಷ್ಟಿಕೋನ ಇಲ್ಲ. ನಾವು ಆರ್ಎಸ್ಎಸ್ ಅನ್ನು ನೋಡ್ಕೊಂಡಲ್ಲ ಈ ತೀರ್ಮಾನವನ್ನು ತೆಗೆದುಕೊಂಡಿರೋದು. 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಬೆರಳೆಣಿಕೆಯ ದಿವಸ ಸಿಎಂ ಆಗಿದ್ದಾಗ ತೆಗೆದುಕೊಂಡಿದ್ರಲ್ಲ. ಶಾಲಾ ಕಾಲೇಜುಗಳು ಪಾಠಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತ, ಅಲ್ಲಿ ಬೇರೆ ತರಹದ ಚಟುವಟಿಕೆಗಳಾಗಬಾರದು ಅನ್ನೋ ಜಗದೀಶ್ ಶೆಟ್ಟರ್ ಅವರ ಸರ್ಕಾರಿ ಸುತ್ತೋಲೆ, ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿ ಜಿ ಪರಮೇಶ್ವರ್ ಹೇಳ್ತಾರೆ. ಸೊ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಕೊಟ್ಟಂತಹ ಅಧಿಕೃತ ಸ್ಟೇಟ್ಮೆಂಟ್ ನೋಡ್ಕೊಂಡು ಬರೋಣ. ಸಂಘರ್ಷ ಗೊತ್ತಿಲ್ಲ ನನಗೆ, ಆದರೆ ಅವರು ಕೇಳಿದ್ದಾರೆ, ಬೇರೆ ಬೇರೆ ಆರ್ಗನೈಸೇಷನ್ನು ಕೇಳಿದ್ದಾರೆ. ಅದು ತೀರ್ಮಾನ ಸ್ಥಳೀಯವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೊಳ್ತಾರೆ. ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಈಸಿ ಆಗಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ. ಇಲ್ಲೇ ಇದ್ದರೆ ಪ್ರತಿ ಸಾರಿನೂ ಕ್ಲಾರಿಫಿಕೇಷನ್ ಕೇಳ್ತಾ ಇರ್ತಾರೆ. ಅದು ಆಗೋದು ಬೇಡ, ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದ್ದಾರೆ. ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಪದೇ ಪದೇ ಆರೋಪ ಬರ್ತಾ ಇದೆ. ಜೊತೆಗೆ ಆರ್ಎಸ್ಎಸ್ ಮಾತ್ರ ಇದು ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದರೂ ಅದೇ RSS ಶಬ್ದ ಬಂದಿದೆಯಾ? ಸುಮ್ಮನೆ ಅನಾವಶ್ಯಕವಾಗಿ RSSಗೆ ಮಾಡಿದ್ದಾರೆ, ನಾವು RSSಗೆ ಒಬ್ಬರಿಗೆ ಮಾಡಲಿಲ್ಲ, RSSನ್ನು ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ಲಾಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ.
ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ. ಅದರಲ್ಲಿ ಒಬ್ಬರಿಗೆ ಮಾಡಿದರೆ, ಈಗ 2013ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಆದೇಶ ಹೊರತು. ಯಾಕೆ ಹೊರತು? ಅವರು ಇದೇ ಕಾರಣಕ್ಕೆ ಬೇರೆ ಬೇರೆಯವರಿಗೆಲ್ಲ ತೊಂದರೆ ಆಗಬಾರ್ದು ಅಂತಲೇ ಅವರು ಒಳ್ಳೆ ದೃಷ್ಟಿಯಿಂದನೇ ಮಾಡಿರ್ಬೋದು. ಅದನ್ನೇ ನಾವು ರೀಟ್ರೇಟ್ ಮಾಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಸಂಘರ್ಷ ಗೊತ್ತಿಲ್ಲ ನನಗೆ, ಆದರೆ ಅವರು ಕೇಳಿದ್ದಾರೆ, ಬೇರೆ ಬೇರೆ ಆರ್ಗನೈಸೇಷನ್ನು ಕೇಳಿದ್ದಾರೆ. ಅದು ತೀರ್ಮಾನ ಸ್ಥಳೀಯವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.